ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರಕ್ಕೆ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಪ್ರಚಾರಕ್ಕೆ ಏನು ಶಿರ್ಸಿ ನಗರದ ಮಾರಿಕಾಂಬಾ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ನಾವಿದೆ ಏನು ಮಾರಿಕಾಂಬಾ ಕ್ರೀಡಾಂಗಣದಲ್ಲಿದ್ದಾರೆ. ನಾವು ಗಮನಿಸಬಹುದು ಇವತ್ತಿನ ಬೆಳಗ್ಗೆ ಏನು ಮಧ್ಯಾಹ್ನ 12:50ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಯಿಂದ ಆಗಮಿಸತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಮಾಡಿರತಕ್ಕಂಥದ್ದು. ಇದು ಕ್ರೀಡಾಂಗಣದ ಏನು ಮುಂದಿನ ಏನು ಬರುವಂತಹ ಸ್ಥಳದಲ್ಲಿ ನಾವು ಗಮನಿಸಬಹುದು. ಇಲ್ಲಿಗ ಸಾಕಷ್ಟು ಭದ್ರತೆಯನ್ನು ಮಾಡಿರತಕ್ಕಂಥದ್ದು. ಬರುವಂತಹ ಬಾಂಬ್ ಸ್ಕ್ವಾಡ್ಗಳು ಈಗ ಆಲ್ರೆಡಿ ಬಂದು ನಿಂತಿದೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಇವರು ಸಹ ಎಲ್ಲ ಪರಿಶೀಲನೆ ಮಾಡಿ ಯಾರಿಗೂ ಕೂಡ ಅಂದರೆ ಒಂದು ನೀರಿನ ಬಾಟಲು ಸಹಿತ ಒಳಗಡೆ ತೆಗೆದುಕೊಂಡು ಹೋಗದಂತೆ ಈಗ ಸೂಚನೆಯನ್ನು ನೀಡಿರತಕ್ಕಂಥದ್ದು. ಇನ್ನೊಂದು ಕಡೆ ನಾವು ಒಟ್ಟು ಟೋಟಲ್ ಇಲ್ಲಿ ಭದ್ರತೆಗೋಸ್ಕರ ಸುಮಾರು 3,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರತಕ್ಕಂಥದ್ದು. ADGP ಒಬ್ಬರು, ಜೊತೆಗೆ IGP ಕೇಡರ್ನ ಒಬ್ಬ ಅಧಿಕಾರಿ, ಜೊತೆಗೆ 22 SP ಕೇಡರ್ ಅಧಿಕಾರಿಗಳು ಬಂದಿದ್ದಾರೆ. ಸುಮಾರು 75 ಇನ್ಸ್ಪೆಕ್ಟರ್ಗಳು ಹಾಗೂ 150 PSIಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ 3,000ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ನಾವು ಗಮನಿಸಬಹುದು ವೇದಿಕೆ ಕನ್ನಡ ಬೃಹತ್ ವೇದಿಕೆ ಸಿದ್ಧಾಗಿದೆ. ಸುಮಾರು 50,000ಕ್ಕೂ ಅಧಿಕ ಚೇರ್ಗಳನ್ನು ಹಾಕಿರತಕ್ಕಂಥದ್ದು. ಇದು ಕೇವಲ ಉತ್ತರ ಕನ್ನಡ ಮಾತ್ರ ಅಲ್ಲ, ಪಕ್ಕದಲ್ಲೇ ಇರುವಂತಹ ಹಾವೇರಿ ಏನು ಹಾವೇರಿಯ ಲೋಕಸಭಾ ಕ್ಷೇತ್ರದ ಪ್ರಚಾರ ಸಹ ಇದೇ ಭಾಗದಲ್ಲಿ ನಡೆದಿರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಸಹ ಸಾಕಷ್ಟು ಮೋದಿ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಇವತ್ತು ಆಗಮಿಸ್ತಾರೆ. ಹಿನ್ನೆಲೆಯಲ್ಲಿ ಈ ವೇದಿಕೆ ಸಜ್ಜಾಗಿರತಕ್ಕಂಥದ್ದು. ಮತ್ತು ಮೋದಿಯವರ ಜೊತೆ ಏನು BJP ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಏನು ಬಸವರಾಜ ಬೊಮ್ಮಾಯಿ ಸಹ ಆಗಮಿಸಿದ್ದಾರೆ. ಒಟ್ಟಾರೆ ಏನು ಬೆಳಗ್ಗೆ ಏನು ಒಂದು 12:50ಕ್ಕೆ ಏನು ಶಿರ್ಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈಗಾಗಲೇ ಎಲ್ಲ BJP ಅವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಭದ್ರತೆಯನ್ನು ಸಹ ಏನು ಮಾಡಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್ ಶಿರ್ಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.